ಮೇಷರಾಶಿಯವರಿಗೆ ಪಿತ್ರಾರ್ಜಿತವಾದಂತಹ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಉಂಟಾಗ್ತಕ್ಕಂತಹ ದಿವಸ. ಇದು ಸಮಸ್ಯೆಯಾಗಿಯೂ ಕೂಡ ಪರಿಣಮಿಸುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಕೆಲವು ಆಸ್ತಿ ವಿಚಾರಕ್ಕೆ ಜಗಳವಾಗ್ತಕ್ಕಂಥದ್ದು, ನೀವು ಹೇಳಿದಂತಹ ವಿಚಾರವನ್ನು ಅವರು ಒಪ್ಪದೇ ಇರತಕ್ಕಂಥದ್ದು, ಅಥವಾ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ತೀರ್ಮಾನ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗದೇ ಇರತಕ್ಕಂಥದ್ದು. ಹೀಗೆ ಅದು ಗೊಂದಲಕ್ಕೆ, ಸಮಸ್ಯೆಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಷೇರು ವ್ಯವಹಾರದಿಂದ ನಷ್ಟವಾಗತ್ತೆ, ಅದನ್ನು ಗಮನಿಸ್ಕೊಳ್ಬೇಕು. ಮಾತಿನಿಂದ ಅನರ್ಥವಾಗ್ತಕ್ಕಂತಹ ಸೂಚನೆ, ಹಾಗಾಗಿ ಅದು ವ್ಯವಹಾರಕ್ಕೆ ನಷ್ಟವಾಗುತ್ತೆ. ಒರಟಾದಂತಹ ಮಾತುಗಳನ್ನು ಆಡಿದಾಗ ಬೇರೆಯವರ ಮೇಲೆ ಅದು ಪ್ರಭಾವವನ್ನು, ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ಮನಸ್ಸನ್ನು ಕೇಂದ್ರೀಕರಣ ಮಾಡಬೇಕು. ಮನಸ್ಸು ಹೋಗುವ ಹಾಗೆ ಅದನ್ನು ಬಿಟ್ಟುಬಿಟ್ಟು ನಿಮ್ಮ ಹತೋಟಿಯನ್ನು ತಪ್ಪಿಸ್ಕೊಂಡ್ಬಿಟ್ರೆ ವಿದ್ಯಾಕ್ಷೇತ್ರದಲ್ಲಿ ಯಶಸ್ಸಿಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ಮಾತೆಯರಲ್ಲಿ ವಸ್ತ್ರ, ಆಭರಣ, ಹಣದ ವಿಚಾರ ಇದು ಸ್ವಲ್ಪ ಗೊಂದಲವನ್ನು ಉಂಟು ಮಾಡ್ತಕ್ಕಂಥದ್ದು. ಅದರ ಬಗ್ಗೆ ಎಚ್ಚರಿಕೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಇದರಿಂದ ತೊಂದರೆಯಾಗತ್ತೆ. ಅದನ್ನು ಗಮನಿಸಬೇಕಾಗತ್ತೆ. ಉತ್ತಮರ ಸಂಪರ್ಕ ಒಳ್ಳೆಯ ಕೆಲಸಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಅದರ ಪ್ರಯತ್ನವನ್ನು ಮಾಡಿ. ಒಳ್ಳೆಯವರ ಸಂಪರ್ಕ ಸಿಗ್ತಾ ಇದೆ, ಅದರಿಂದ ಒಳ್ಳೆಯ ಕೆಲಸಕ್ಕೆ ಅನುಕೂಲವಾಗುತ್ತೆ, ನಿಮ್ಮ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ವಕ್ರತುಂಡ ಮಹಾಕಾಜ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ, ವಾಹನ ಖರೀದಿಯ ಬಗ್ಗೆ ಚಿಂತನೆಗಳು ಬರುತ್ತೆ. ಇರುವಂತಹ ವಾಹನ ಬದಲಾವಣೆಯ ಬಗ್ಗೆ ಚಿಂತನೆ ಬರುತ್ತೆ. ಆ ಪ್ರಯತ್ನಗಳು ಬಹಳ ತೀವ್ರವಾಗಿ ನಡೀತಕ್ಕಂಥದ್ದಾಗುತ್ತೆ. ಭೂಲಾಭದ ಸೂಚನೆ ಇದೆ. ಹಿಂದೆ ಯಾವತ್ತೋ ಮಾಡಿದಂತಹ ಯೋಜನೆ ಇವತ್ತು ಮತ್ತಷ್ಟು ಪುಷ್ಟಿಯನ್ನು ಪಡ್ಕೊಳ್ತಕ್ಕಂಥದ್ದು, ಮತ್ತೆ ಆ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದಾಗಬಹುದು. ಸಾಕು ಪ್ರಾಣಿಗಳ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ತೀರಿ. ಅದು ನಿಮಗೇನೋ ಒಂದು ರೀತಿಯಲ್ಲಿ ಖುಷಿಯನ್ನು ಕೊಡುತ್ತೆ. ಅಥವಾ ಆ ಮೂಕ ಪ್ರಾಣಿಗಳಿಗೆ ಇರತಕ್ಕಂತಹ ಒಂದು ವೇದನೆಯೋ ಅಥವಾ ಅವುಗಳ ಸಂತೋಷವೋ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗುತ್ತೆ. ನಿಮ್ಮ ಕೆಲವು ನಿರ್ಧಾರಗಳಿಂದ ಇಡೀ ಮನೆಗೆ ಒಳ್ಳೆಯದಾಗ್ತಕ್ಕಂಥದ್ದಿದೆ. ಕೌಟುಂಬಿಕವಾಗಿ ಎಲ್ಲರಿಗೂ ಕೂಡ ಅದು ಅನುಕೂಲವಾಗ್ತಕ್ಕಂತಹ ನಿರ್ಧಾರವಾಗುತ್ತೆ. ವ್ಯಾವಹಾರಿಕವಾಗಿ ದೃಢವಾದಂತಹ ಹೆಜ್ಜೆಯನ್ನಿಟ್ಟರೆ ಅದು ಸಹಾಯವಾಗುತ್ತೆ. ಹಾಗಾಗಿ ಅಂತಹ ಗಟ್ಟಿ ನಿರ್ಧಾರ ಎಲ್ಲ ವಿಷಯಗಳ ಮೇಲೆ ಅವಲಂಬಿತವಾಗಿರುತ್ತೆ ಅಂತಕ್ಕಂಥದ್ದು. ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಪರಿಶ್ರಮ ಪಡ್ತೀರಿ. ಅದು ಉತ್ತಮವಾದಂತಹ ಫಲವನ್ನು ಮುಂದಿನ ದಿನಮಾನದಲ್ಲಿ ನೀಡುವಂಥದ್ದು. ಆ ನಂಬಿಕೆ ನಿಮಗೆ ಇವತ್ತು ಗಟ್ಟಿಯಾಗ್ತಕ್ಕಂಥದ್ದಾಗತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ವಾಮಮಾರ್ಗದ ಸಂಪಾದನೆ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಆ ವಿಷಯದಲ್ಲಿ ನನಗೆ ಅನುಭವ ಇದೆ ಅನ್ನುವಂತಹ ಮಾತು ನಿಮ್ಮಿಂದ ಬರಬಹುದು. ಆದರೆ ಗ್ರಹಗತಿಯ ಪ್ರಭಾವ ಈ ದಿವಸ ತೊಂದರೆ ಮಾಡಲಿಕ್ಕೆ ಕಾಯ್ತಾ ಇದೆ ಅನ್ನುವಂಥದ್ದನ್ನು ಮರೆಯೋದು ಬೇಡ. ಮಾತೆಯರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಉಂಟಾಗತ್ತೆ. ವ್ಯಾವಹಾರಿಕವಾಗಿ, ಕೌಟುಂಬಿಕವಾಗಿ, ಆರೋಗ್ಯ ದೃಷ್ಟಿಯಿಂದ, ಹೀಗೆ ಯಾವ ವಿಷಯ ಬೇಕಾದರೂ ಕೂಡ ಆಗಬಹುದು ಅಂತಕ್ಕಂಥದ್ದು. ಕೆಲಸದ ಒತ್ತಡದಿಂದ ಕೋಪ ಹೆಚ್ಚಾಗತ್ತೆ. ಅದು ಇನ್ಯಾವುದೋ ದುಷ್ಪರಿಣಾಮಕ್ಕೆ ಕಾರಣವಾಗತ್ತೆ. ಕಳ್ಳರ ಭಯವೂ ಕೂಡ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಓಡಾಟದಲ್ಲಿ, ತಿರುಗಾಟದಲ್ಲಿ, ಪ್ರಯಾಣದಲ್ಲಿ, ಪ್ರವಾಸದಲ್ಲಿ ತೊಂದರೆಯಾಗತಕ್ಕಂತಹ ಸೂಚನೆ. ಆರೋಗ್ಯದಲ್ಲಿ ಏರುಪೇರು. ಹಾಗೆ ಹಲವಾರು ವ್ಯಾವಹಾರಿಕವಾದಂತಹ ಹಿನ್ನಡೆ. ಇವೆಲ್ಲವನ್ನು ಗಮನಿಸ್ತಾ ಇದ್ದಾಗ ಇವತ್ತಿನ ಭವಿಷ್ಯದಲ್ಲಿ ಒಂದಂಶವೂ ಕೂಡ ನಿಮ್ಮ ಪರವಾಗಿ ಒಳಿತಾಗಿ ಇಲ್ಲ ಅನ್ನುವಂಥದ್ದನ್ನು ಗಮನಿಸಿ ತುಂಬ ಎಚ್ಚರಿಕೆಯನ್ನು ವಹಿಸಿ ಈ ದಿವಸವನ್ನು ನೀವು ಕಳೀಬೇಕಾಗತ್ತೆ. ಎಚ್ಚರ ತಪ್ಪಿದ್ರಿ ಹೇಳಿರ್ತಕ್ಕಂತಹ ತೊಂದರೆಗಳೆಲ್ಲವನ್ನೂ ಕೂಡ ಅನುಭವಿಸೋಕ್ಕೆ ಸಿದ್ಧವಾಗಿರಬೇಕಾಗತ್ತೆ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ
ಅಮೃತೇಶಾಯ ಶರ್ವಾಯ ಮಹಾರಾಜಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು. ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದಷ್ಟು ಲಾಭವನ್ನು ನೋಡಲಿಕ್ಕೆ, ನಿಮ್ಮ ಅನುಕೂಲಕ್ಕೆ ಯಾವುದು ಒಳಿತೋ ಅದನ್ನು ವ್ಯವಸ್ಥೆ ಮಾಡ್ತಕ್ಕಂತಹ ಕೆಲಸ ನಿಮ್ಮ ಸಂಸ್ಥೆಯಿಂದ ಆಗಬಹುದು ಅನ್ನುವಂತಹ ಸೂಚನೆ. ಅಮೂಲ್ಯವಾದಂತಹ ವಸ್ತುಗಳನ್ನು ಕಳ್ಕೊಳ್ಳಬಹುದು, ಜಾಗ್ರತೆ ಇರಲಿ. ಯಾವುದೋ ಪದಾರ್ಥವನ್ನು ಎಲ್ಲೋ ಇಟ್ಟು ಮರಿಬಹುದು, ಇಲ್ಲ ಕಳ್ಳತನವಾಗಬಹುದು, ಅದರ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ನೌಕರಿಯಲ್ಲಿ ನಿಮ್ಮಿಂದ ಸಮಸ್ಯೆ ಉಂಟಾಗುತ್ತೆ. ನೀವು ಮಾಡಬೇಕಾದಂತಹ ಕೆಲಸ ಏನಿದೆ, ನಿಮ್ಮ ಸ್ಥಾನ ಏನು, ಹುದ್ದೆ ಏನು, ಗೌರವ ಏನು, ಅದಕ್ಕೆ ತಕ್ಕ ಹಾಗೆ ನೀವು ಮಾಡುವಂತಹ ಕೆಲಸಕ್ಕೆ ನ್ಯಾಯವನ್ನು ಒದಗಿಸಬೇಕು. ಅದಿಲ್ಲ ಅಂತಾದರೆ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ. ಉಪಾಧ್ಯಾಯರಿಂದ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಸಹಕಾರ ಸಿಕ್ಕತ್ತೆ, ಸಹಾಯ ಸಿಕ್ಕತ್ತೆ. ಅದರ ಸದುಪಯೋಗವನ್ನು ಮಾಡಿಕೊಂಡು ಮುಂಬರುವಂತಹ ಪರೀಕ್ಷೆಗಳಲ್ಲಿ ಉತ್ತಮವಾದಂತಹ ಅಂಕಗಳನ್ನು ಗಳಿಸಲಿಕ್ಕೆ, ಪರೀಕ್ಷೆಯನ್ನು ಸರಳ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ಅನ್ನುವಂಥದ್ದು. ನಿಮ್ಮ ದುಡುಕು ಸ್ವಭಾವವನ್ನು ದೂರ ಮಾಡಿಕೊಳ್ಬೇಕು. ಸಿಟ್ಟಿನಿಂದ ಯಾವುದೋ ನಿರ್ಧಾರ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ದೊಡ್ಡದಾದಂತಹ ಹೊಡೆತವನ್ನು ಕೊಡುತ್ತೆ. ಅದರ ಬಗ್ಗೆ ಗಮನ ಇರಲಿ ಅಂತಕ್ಕಂಥದ್ದು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.